ಭಂಡಾರದಲ್ಲಿ ಮಿಂದೆದ್ದ ನಂದರಗಿ ಬೀರಣ್ಣ ದೇವರ ಭಕ್ತರು. ಹೌದು ವೀಕ್ಷಕರೇ, ಬೀರಣ್ಣ ದೇವರ ಜಾತ್ರಾ ಮಹೋತ್ಸವವು ಅತಿ ಅದ್ಧೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಪೂಜಾರಿಗಳಿಂದ ನುಡಿಮುತ್ತಗಳ ಕಾರ್ಯಕ್ರಮವು ಜರುಗಿದವು. ಹಾಗಾದರೆ ಆ ನುಡಿಮುತ್ತಗಳು ಮೊದಲು ಸ್ವಲ್ಪ ಕೇಳೋಣವೇ. ಮುಂಗಾರಿ ಹೋಗ್ಯಾದ ಅಂಜಬೇಡ್ರಿ, ಹಿಂಗಾರಿ ಒಳಗ ಬಂಗಾರ ಕೊಡ್ತೀನಿ ಮಗನ, ಕೆರೆ ತುಂಬ್ಯಾದ ಸಮುದ್ರನೇ ಹರಿಸ್ತೀನಿ ಮಗನ, ಈ ವರ್ಷ ಸುಖಾಲೋ ಸುಖಾಲೋ ಎಂದು ನಂದರಗಿ ಬೀರಣ್ಣ ದೇವರ ನುಡಿಮುತ್ತುಗಳು ಈ ರೀತಿಯಾಗಿ ಸಾರಿದವು. ಪ್ರತಿ ವರ್ಷದಂತೆ ಈ ವರ್ಷವೂ ನಂದರಗಿ ಗ್ರಾಮ ದೇವರಾದ ಶ್ರೀ ಬೀರಲಿಂಗೇಶ್ವರರ ಜಾತ್ರಾ ಮಹೋತ್ಸವವು ಬುಧವಾರದಿಂದ ಶುಕ್ರವಾರದವರೆಗೆ ಗೂಳಿ ಮಾರಾಯ ಮತ್ತು ಶರಣಪ್ಪ ಪೂಜಾರಿ ಹಾಗೂ ಪಟ್ಟಣದ ಪೂಜಾರಿ ರವಿ ಪೂಜಾರಿ ಇವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವವು ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಾಗಿ ನೋಡುಗರ ಕಣ್ಮನ ಸೆಳೆಯುವಂತೆ ಸಾಂಪ್ರದಾಯಿಕವಾಗಿ ಆಚರಿಸಿದರು. ಬುಧವಾರ ಡೊಳ್ಳು ಕುಣಿತ, ಗುರುವಾರ 11 ಗ್ರಾಮಗಳಿಂದ ಬೀರಲಿಂಗೇಶ್ವರ, ಲಕ್ಷ್ಮೀದೇವಿ, ಮಾಳಿಂಗರಾಯ, ಜಕ್ರಾಯ ದೇವರುಗಳ ಪಲ್ಲಕ್ಕಿ ಭೇಟಿ ಕಾರ್ಯಕ್ರಮಗಳು ನಿಜವಾಗಲೂ ನೋಡುಗರ ಕಣ್ಮನಗಳಿಗೆ ಸ್ವರ್ಗಲೋಕವೇ ಇಲ್ಲೇ ಇದೆ ಎನಿಸುತ್ತಿತ್ತು. ಆ ರೀತಿಯಾಗಿ ಆ ಒಂದು ದೇವರುಗಳ ಭೇಟಿ ಕಾರ್ಯಕ್ರಮ ನೆರವೇರಿತು. ಇದೇ ಸಂದರ್ಭದಲ್ಲಿ ನಾಟಕ, ಭಜನೆ, ಅನ್ನದಾಸೋಹ, ಗ್ರಾಮದ ಮುತ್ತೈದೆಯರಿಂದ ಹಿಡಿಗೆ ಬುತ್ತಿ ಕಾರ್ಯಕ್ರಮ, ನೋಡುಗರ ಮೈಮನ ಜಲ್ಲೆನಿಸುವ ವಾತಾವರಣ ಅಲ್ಲಿ ನೆರವೇರಿತು. ಭಂಡಾರದಲ್ಲಿ ಸಾವಿರಾರು ಭಕ್ತರು ಮಿಂದೆದ್ದು ಕೇಕೆ ಹಾಕುತ್ತಾ ದೇಡ ನಮಸ್ಕಾರ ಹಾಕುವುದರೊಂದಿಗೆ ತಮ್ಮನ್ನೇ ತಾವು ಈ ಸಂದರ್ಭದಲ್ಲಿ ಮರೆತರು. ಈ ಕಾರ್ಯಕ್ರಮದಲ್ಲಿ ನಾಗ್ಠಾಣ್ ಶಾಸಕರಾದ ವಿಠಲ್ ಕಟಕದೊಂಡ್ ಇವರು ಭೇಟಿ ನೀಡಿದರು. ಜೊತೆಗೆ ಚಂದ್ರಕಾಂತ್ ಪೂಜಾರಿ, ಜಕ್ಕಪ್ಪ ಪೂಜಾರಿ, ಅಶೋಕ್ ಪೂಜಾರಿ, ನಿಂಗಪ್ಪ ಪೂಜಾರಿ, ಸೋಮನಿಂಗ ಪೂಜಾರಿ, ಕೆಂಚಪ್ಪ ಪೂಜಾರಿ, ತುಕಾರಾಮ್ ನಡೂರ, ಶ್ರೀಮಂತ ಪೂಜಾರಿ, ನೀಲಪ್ಪ, ನಾಗಣ್ಣ ಪೂಜಾರಿ, ಅದೇ ರೀತಿಯಾಗಿ ನಾಗಣ್ಣ ಎಂ ನಡೂರ್, ಸೋಮನಿಂಗ ಜೀರಂಕ್ಲಿಗಿ, ಬೀರಪ್ಪ ನಡೂರ್, ನಂದರಗಿ ಗ್ರಾಮದ, ಶೆಗಣಾಪುರ ಗ್ರಾಮದ, ದುಮುಕನಾಳ ಗ್ರಾಮದ, ಸುನಕನಹಳ್ಳಿ ಗ್ರಾಮದ, ಕಪ್ಪನಿಂಬರಗಿ ಗ್ರಾಮದ, ಗುಂದವಾನ ಹಾಗೂ ಕೊಟ್ನಾಳ್, ಜೀರಂಕ್ಲಿ, ಸಾತಲಗಾಂವ್ ಸೇರಿದಂತೆ ಅನೇಕ ಗ್ರಾಮಗಳಿಂದ ಸಮಸ್ತ ತಾಯಂದಿರು, ಸಮಸ್ತ ಸದ್ಭಕ್ತರು ಈ ಸಂದರ್ಭದಲ್ಲಿ ಭೇಟಿಯಾಗಿ ಪರಸ್ಪರ ದೇವರುಗಳೊಂದಿಗೆ ತಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡರು. ನಿಜವಾಗಲೂ ಈ ಜಾತ್ರಾ ಸಂದರ್ಭದಲ್ಲಿ ಈ 7-8 ಊರುಗಳಿಂದ ಆಗಮಿಸಿದ ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ಬೀರಲಿಂಗೇಶ್ವರರ ಕೃಪೆಗೆ ಪಾತ್ರರಾದರು. ಹಾಗಾದರೆ ಆ ಒಂದು ಜಾತ್ರಾ ವೈಶಿಷ್ಟ್ಯತೆ ಏನಿದೆ, ಅಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನೆರವೇರಿದವು ಮತ್ತು ಪೂಜಾರಿಗಳಿಂದ ನುಡಿಮುತ್ತುಗಳ ಕಾರ್ಯಕ್ರಮ ಯಾವ ರೀತಿಯಾಗಿ ನೆರವೇರಿದವು, ಅದೇ ರೀತಿಯಾಗಿ ಡೊಳ್ಳು ಕುಣಿತ ಯಾವ ರೀತಿಯಾಗಿ ನೆರವೇರಿತು, ವೀಕ್ಷಕರೇ ನನ್ನೊಂದಿಗೆ ನೀವು ಬನ್ನಿ. ಆ ಒಂದು ಕಾರ್ಯಕ್ರಮ ನಿಮಗಾದರೂ ನಾವು ತೋರಿಸ್ತಾ ಇದ್ದೀವಿ, ಅಲ್ಲಿ ಒಂದು ಸುತ್ತು ನೋಡಿಕೊಂಡು ಬರೋಣ. ಹಾಗಾದರೆ ಬನ್ನಿ ನನ್ನೊಂದಿಗೆ. ಯಾವಾಗ ಆಗ ಯಾವ್ದು ಹಿಂಗಾರಿ ಸದ್ದು ಮಾಡ್ಲಕ್ಕ ಚಿನ್ನ ಮುಂದಿನ ಮುಂಗಾರಿ ಹಂಗೆ ಹೇಳ್ರಿ, ಉಲ್ಟಾ ಪಟ್ಟ ಹೇಳ್ಬೇಡ್ರಿ, ಜನ ತಪ್ಪು ತಿಳ್ಕೊತಾರ. ರಮೇಶ್ ಪೂಜಾರಿ ಬೇಗನೆ ಚಂದು ಪೂಜಾರಿ ಭೇಟಿಯಾಗಬೇಕು. ಅದೇ ರಮೇಶ್ ಪೂಜಾರಿ.
ತುಳಜಾಪುರ ಅಮ್ಮ ಮತ್ತು ಕೊಟ್ಟಿಕಾಪಲ್ಲಿ ತಮ್ಮಯ್ಯ ವಾಲಿಕಾರ್ ಇವರಾದರೂ 101 ರೂಪಾಯಿ ದೇಣಿಗೆ ಸಲ್ಲಿಸಿದ್ದಾರೆ. ಅವರಿಗಾದರೂ ಲಿಂಗೇಶ್ವರ ಸಂಪತ್ತು ಕೊಟ್ಟು ಕಾಪಾಡಿ. ಅದೇ ರೀತಿಯಾಗಿ ಬಾಬುಗೌಡ ಸಂಗನಗೌಡ ಪೊಲೀಸ್ ಪಾಟೀಲ್ ಇವರಾದರೂ 501 ರೂಪಾಯಿ ದೇಣಿಗೆ ಸಲ್ಲಿಸಿದ್ದಾರೆ. ಅವರಿಗಾದರೂ ಮಲ್ಲಿಕಾರ್ಜುನ ಹಾಗೂ ಬೀರೇಶ್ವರ ಸಂಪತ್ತು ಕೊಟ್ಟು ಕಾಪಾಡಿ. ಕಾರ್ಯಕ್ರಮ ಕೊಟ್ಟಿರಬಹುದು. ಆದ್ರೂ ನನ್ನ ಗುರು ಇವತ್ತು ಬಂದು ಈಗ ಹೇಳಿಕೆ ಮಾಡಲಾಗುತ್ತಿದ್ದಾರೆ. ದಯವಿಟ್ಟು ಶಾಂತತೆ. ರೈತ ಏನ್ ಬೇಕು ಹೋಗ್ತಂದೆ ಅಪ್ಪ. ರೈತ ಎರಿನೇ ತಿರುವಿನಿ ಮಪ್ಪ ಹುಬ್ಳಿ ಟೆಪಿಂಗ್ ಮಾಡಿ ಬೆಳ್ಳಿ ಬೆತ್ತ ಹಿಡಿದು ಸಮುದ್ರ ತುಳಿತು ಮಗನ ಅಂಜಬೇಡ. ಮುಂಗಾರ ಹೋಗದ ಚಿಂತೆ ಮಾಡಬೇಡ ಮಗನ. ಹಿಂಗಾರ ಒಳಗೆ ಬಂಗಾರ ಕಡೆ ಜೋಡು ಕಡೆ ಕೊಡ್ತಪ್ಪ. ನನ್ನಪ್ಪ ನನ್ನಂತೆ ನಡೆದ್ರೆ ಕೊಂಬಳಿ ಟೆಪಿಂಗ್ ಮಾಡಿ ಬೆಳ್ಳಿ ಬೆತ್ತ ಹಿಡಿದು ಬೆನ್ನಿಂದ ಇರ್ತೀನಪ್ಪ. ನೀವು ಬಿತ್ತದ ಬೆಳೆ ಎಲ್ಲ ಬಂಗಾರ ಆಗ್ತವಲ್ಲ ಮಗನ. ಬಂಡಾರ ಕೊಡು. गुरु सातलिंगेश्वर महाराज की, गुरु भीमलिंगेश्वर महाराज की, जमनी जकरायेश्वर महाराज की.